ಹರಿಹರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಒಡಬಂಡೇಶ್ವರ ಅನ್ನುವಂಥ ಭಾಳ ವಿಶೇಷವಾದಂಥ ಶಿವಲಿಂಗ ಇದೆ. ಆ ಎದುರುಗಡೆ ಬಸವಣ್ಣ. ಬಹುಶಃ ಎಲ್ಲ ಈಶ್ವರ ದೇವಸ್ಥಾನದ ಮುಂದೆ ಬಸವಣ್ಣ ಇದ್ದರೆ ಹೊರಭಾಗದಲ್ಲಿ ಅಂದರೆ ಅಲ್ಲಿ ವಿಷ್ಣು ಮತ್ತು ಶಿವ ಇರೋದ್ರಿಂದ ಒಡಬಂಡೇಶ್ವರ ಈಶ್ವರನ ಮುಂದೆ ಬಸವಣ್ಣ ಇದ್ದಾನೆ. ಅದ್ರ ಎದುರಿಗೆ ಒಂದು ಬಸವಣ್ಣ ಇದೆ. ಭಾಳ ನಂಬಿಕೆ. ನಮ್ಮ ಹರಕೆಗಳನ್ನು ಬಸವನ್ನ ಎಡ ಅಥವಾ ಬಲಗಿವಿಯಲ್ಲಿ ನಾವು ಬೇಡಿಕೊಂಡ್ರೆ ಅದು ನೇರವಾಗಿ ಶಿವನಿಗೆ ತಲುಪಿ ನಮ್ಮ ಇಷ್ಟಾರ್ಥಗಳು ಈಡೇರ್ತವೆ ಅನ್ನುವಂಥ ಬಯಕೆಗಳು, ನಂಬಿಕೆಗಳು ಹಲವಾರು ವರ್ಷಗಳಿಂದ ಜನಮನದಲ್ಲಿ ಈಗಲೂ ಕೂಡ ಇವೆ. ಹಾಗಾಗಿ ಇಲ್ಲಿ ಬಂದಂಥ ಎಲ್ಲ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನು ಬಸವನ ಕಿವಿಯಲ್ಲಿ ಹೇಳುವಂಥದ್ದು ನಾವು ಕಾಣಬಹುದು. ಹರಿಹರೇಶ್ವರ ದೇವಸ್ಥಾನದ ಎಡಭಾಗದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಭಾಳ ಜನ ಭಕ್ತರು ಲಕ್ಷ್ಮಿ ಅಂತಲೇ ಕರೀತಾರೆ, ಚಾಮುಂಡೇಶ್ವರಿ ಅಂತಲೇ ಕರೀತಾರೆ. ಆ ಹರಿ ಮತ್ತು ಹರರ ಜೊತೆ ಅಂದರೆ ಎಡಭಾಗದಲ್ಲಿ ಇದ್ದು ಬಂದಂಥ ಎಲ್ಲ ದುಷ್ಟಶಕ್ತಿಗಳನ್ನು ದೂರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುವಂಥ ಮಹದೋಕಾರ ದೊಡ್ಡ ಶಕ್ತಿಯನ್ನು ಪಡೆದಿದ್ದಂಥವಳು ಈ ಚಾಮುಂಡೇಶ್ವರಿ. ಹಾಗೆಯೇ ಬಲಭಾಗದಲ್ಲಿ ಅಂದರೆ ಲಕ್ಷ್ಮಿ ಅಥವಾ ಚಾಮುಂಡೇಶ್ವರಿ ಅಂತ ಏನು ಹೇಳ್ತೀವಿ, ಆ ಬಲಭಾಗದಲ್ಲಿ ಗಣೇಶ ಇದೆ. ಎಷ್ಟೋ ಜನ ಭಕ್ತರು ಈ ಗಣೇಶನಿಗೆ ಬೆಣ್ಣೆಯ ಸೇವೆಯನ್ನು ಸಲ್ಲಿಸಿ ತಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವಂಥದ್ದು ಕೂಡ ನಾವು ಕಾಣಬಹುದು. ಸಾಮಾನ್ಯವಾಗಿ ಪಾರ್ವತಿಯ ಕಂದ ಗಣೇಶ ಅಂತ ಹೇಳಿದರೆ ಶಿವನ ಕಂದ ಕುಮಾರಸ್ವಾಮಿ, ಸುಬ್ರಹ್ಮಣ್ಯ ಅಂತ ಕರೀತಾರೆ. ಎಡಭಾಗದಲ್ಲಿ ಸುಬ್ರಹ್ಮಣ್ಯ, ಬಲಭಾಗದಲ್ಲಿ ಗಣೇಶ, ಮಧ್ಯ ತಾಯಿ ಇದ್ದರೆ ಬೇಡಿದ ಇಷ್ಟಾರ್ಥವನ್ನು ನೀಡುವಂಥ ಶಕ್ತಿ ಇಲ್ಲಿ ನೆಲೆಸಿದ್ದಾರೆ ಅನ್ನುವಂಥ ನಂಬಿಕೆ ಕೂಡ ನಮ್ಮ ಧಾರ್ಮಿಕ ಕೃತ್ಯಗಳಲ್ಲಿ ಕಾಣಬಹುದು. ಶ್ರೀ ವೆಂಕಟೇಶ. ಹರಿಹರದ 108 ಲಿಂಗೇಶ್ವರ ಎನ್ನುವಂಥ ದೇವಸ್ಥಾನದ ಆವರಣದಲ್ಲಿ ವೆಂಕಟೇಶ್ವರನ ಮೂರ್ತಿನ ನಾವೆಲ್ಲ ದರ್ಶನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಮಾರ್ಗಶಿರ ಶುಕ್ಲ ಪಕ್ಷದ ವೈಕುಂಠ ಏಕಾದಶಿ. ನಮ್ಮ ಪುರಾಣ ಧರ್ಮ ಕೃತಿಗಳಲ್ಲಿ ವೈಕುಂಠ ಏಕಾದಶಿ ಭಾಳಷ್ಟು ಮಹತ್ವದ ವಿಶೇಷತೆಯನ್ನು ಒಳಗೊಂಡಿದೆ. ಹಾಗಾಗಿ ಈ ದಿನ ವ್ರತ ನಿಯಮಗಳನ್ನು, ಉಪವಾಸಗಳನ್ನು ಮಾಡಿದರೆ ದೈಹಿಕವಾಗಿ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಪುರಾಣಗಳಲ್ಲಿ ಕಾಣಬಹುದು.